ನಮ್ಮ ಉತ್ತರ ಕನ್ನಡದಿಂದ ಎಲ್ಲ ಬರ್ತಾ ಇದ್ದಾರೆ. ಅವರಿಗೆ ವೆಹಿಕಲ್ ನಲ್ಲಿ ಎಲ್ಲ ಪ್ರತಿನಿಧಿಗಳು ಎಲ್ಲ ಬರ್ತಾ ಇದ್ದಾರೆ, ನಮ್ಮನ್ನು ಸೇರ್ಕೊಳ್ತಿದ್ದಾರೆ. ಆದಷ್ಟು ಬೇಗ ನಮ್ಮ ಈ ಕೂಗಿಗೆ ಜನಪ್ರತಿನಿಧಿಗಳು ಬಂದು ಎಲ್ಲಿ ಆಸುಪಾಸು ಇದ್ದವರು ಯಾರು ಬಂದು ನಮ್ಮ ಈ ಜನಪ್ರತಿನಿಧಿಗಳು ನಮ್ಮನ್ನು ಆಶ್ವಾಸನೆ ಕೊಡಬೇಕಾಗಿ ಈ ಮೂಲಕ ವಿನಂತಿಸಿಕೊಡ್ತೇನೆ. ಇದೀಗ ದಕ್ಷಿಣ ಕನ್ನಡದ ಮೀನುಗಾರರ ನಾಡದೋಣಿ ಮೀನುಗಾರರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಸಂತ್ ಸುವರ್ಣ ಇವರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕು. ಮೂಲ ಮೀನುಗಾರಿಕೆ ನಮ್ಮ ಕಸುಬಾಗಿ ನಾವು ಅದನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಈಗಿನ ದಿನದಲ್ಲಿ ಏನಾಗ್ತಾ ಇದೆ ಅಂದ್ರೆ ಬಂಡವಾಳಶಾಹಿಗಳು ಹಾಕಿರುವಂತಹ ದೊಡ್ಡ ಬೋಟ್ಗಳೇನಿರ್ಬೋದು, ಬುಲ್ಟ್ರೋಲ್ ಹಾಕಿರುವಂತ ಇರ್ಬೋದು, ಬೆಳಕು ಮೀನುಗಾರಿಕೆ ಇರ್ಬೋದು, ಎಲ್ಲ ಅವೈಜ್ಞಾನಿಕವಾದ ಪದ್ಧತಿಯಲ್ಲಿ ನಡೀತಿರುವಂತಹ ಮೀನುಗಾರಿಕೆ ಇದು. ಈ ಮೀನುಗಾರಿಕೆಯಿಂದ ನಮ್ಮ ಮತ್ಸ್ಯ ಸಂತತಿ ಏನಿದೆ ಅದೊಂದು ಸ್ವಲ್ಪ 1-2-3 ವರ್ಷದಲ್ಲೇ ಮುಗಿದು ಹೋಗುವಂತಹ ಸಂದರ್ಭ ಈಗ ನಮಗೆ ಎದುರಾಗಿದೆ. ನಾವಿಲ್ಲಿ ಸೇರಿರೋದು ಯಾಕಂದ್ರೆ ಇವಾಗ ನಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸ್ಲಿಕ್ಕೆ ನಾವು ಶಾಂತಿಯುತ ಪ್ರತಿಭಟನೆಗೆ ಇವತ್ತು ಬಂದಿದ್ದೇವೆ. ಒಳ್ಳೆ ಜನ ಸೇರಿದ್ದಾರೆ. ಯಾಕಂದ್ರೆ ನಾವು ಸೇರಿರುವಂತಹ ಜನಸಂಖ್ಯೆ ನಮ್ದು ಇವಾಗ ಇಲ್ಲಿ ನೋಡ್ಬೇಕಾದ್ರೆ ತುಂಬಾ ಕಡಿಮೆ. ಆರಕ್ಷಕರು ಹೇಳಿದಾಗೇನೆ ಜಾಸ್ತಿ ಜನ ಸೇರಿದ್ರೆ ನಮಗೆ ಸಮಸ್ಯೆ ಆಗ್ತದೆ ರಕ್ಷಣೆ ಕೊಡ್ಲಿಕ್ಕೆ. ಅದಕ್ಕೋಸ್ಕರವಾಗಿ ನಾವು ಸಾಂಕೇತಿಕವಾಗಿ